ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟ ರಂಗಪ್ಪ ಕುಟುಂಬಕ್ಕೆ ಸಚಿವರು ಸಾಂತ್ವನ ಹೇಳಿದ್ದಾರೆ. ಮೃತ ರಂಗಪ್ಪ ಮನೆಗೆ ಸಚಿವ ಕೃಷ್ಣ ಭೈರೇಗೌಡ ಭೇಟಿಯನ್ನ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟಂತಹ ರಾಜ್ಯದ ರಂಗಪ್ಪ ಕುಟುಂಬಕ್ಕೆ ಇದೀಗ ಸಚಿವರು ಸಾಂತ್ವನ ಹೇಳಿದ್ದಾರೆ. ಮೃತ ರಂಗಪ್ಪ ಮನೆಗೆ ತೆರಳಿದಂತಹ ಸಚಿವ ಕೃಷ್ಣ ಭೈರೇಗೌಡ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ನಾಳೆ ಸಂಜೆ 4 ಗಂಟೆಯ ವೇಳೆಗೆ ರಂಗಪ್ಪ ಮೃತದೇಹವನ್ನ ತರಲಾಗುವುದು ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟಂತಹ ರಂಗಪ್ಪ ಅವರ ಮನೆಗೆ ತೆರಳಿದಂತಹ ಸಚಿವ ಕೃಷ್ಣ ಭೈರೇಗೌಡ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಸಿಎಂ ಹಾಗೂ ಮುಖ್ಯ ಕಾರ್ಯದರ್ಶಿ ನಿರಂತರ ಸಂಪರ್ಕದಲ್ಲಿದ್ದಾರೆ. ರಂಗಪ್ಪ ನಿವಾಸಕ್ಕೆ ಭೇಟಿ ನೀಡಿದ ಬಳಿಕ ಕೃಷ್ಣ ಭೈರೇಗೌಡ ಅವರು ಹೇಳಿರುವಂತಹ ಮಾತುಗಳಿದು. ನಾಳೆ ಸಂಜೆ 4 ಗಂಟೆಯ ವೇಳೆಗೆ ರಂಗಪ್ಪ ಮೃತದೇಹ ಬರುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಸಿಎಂ ಹಾಗೂ ಮುಖ್ಯ ಕಾರ್ಯದರ್ಶಿ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ರಂಗಪ್ಪ ನಿವಾಸಕ್ಕೆ ಭೇಟಿ ನೀಡಿದಂತಹ ಸಚಿವ ಕೃಷ್ಣ ಭೈರೇಗೌಡ ಅವರು ನೀಡಿದಂತಹ ಮಾಹಿತಿ, ಘಟನೆಯ ಬಗ್ಗೆ ವಿಷಾದವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಕೃಷ್ಣ ಭೈರೇಗೌಡ. ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಭಾಗದಲ್ಲಿ ನಮ್ಮ ಮುಖಂಡರಾಗಿರ್ತಕ್ಕಂಥ ರಂಗಪ್ಪನವರು ಮತ್ತು ಮತ್ತೊಬ್ಬ ಮುಖಂಡರಾದಂಥ ಹನುಮಂತರಾಯಪ್ಪನವರು ಇಬ್ಬರು ಈ ಭಾಗದವರು ನಿನ್ನೆ ದುರ್ಘಟನೆಗೆ ಈಡಾಗಿದ್ದಾರೆ. ಮತ್ತು ಅದಲ್ಲದೆ ಇತರೆ ಈ ಭಾಗದಲ್ಲಿ ನೆಲಮಂಗಲ, ಹೆಸರುಘಟ್ಟ ಸುಮಾರು ಜನ ದುರ್ಘಟನೆಗೆ ಏನು ತುತ್ತಾಗಿದ್ದಾರೆ. ಆ ವಿಚಾರದಲ್ಲಿ ಬಹಳ ದುರಾದೃಷ್ಟಕರವಾದಂಥ ಘಟನೆ. ನಾನು ಸಹ ಶೋಕ ವ್ಯಕ್ತಪಡಿಸ್ತೇನೆ. ಹಾಗೂ ನಮ್ಮ ಮುಖ್ಯಮಂತ್ರಿಗಳ ಕಡೆಯಿಂದ ಈಗಾಗಲೇ ನಾವು ಮಾತನಾಡಿ ಮುಖ್ಯ ಕಾರ್ಯದರ್ಶಿಗಳ ಕಡೆಯಿಂದ ಅಲ್ಲಿ ಇಂಡಿಯನ್ ಹೈಕಮಿಷನ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇವೆ. ನಾಳೆ ಸಂಜೆ ಒಳಗಡೆ ಅಲ್ಲಿಂದ ಬಾಡಿಯನ್ನು ತರ್ತಕ್ಕಂಥ ಪ್ರಯತ್ನಗಳು ನಡೆದಿದ್ದಾವೆ. ಹಾಗೂ ಮಾನ್ಯ ನಮ್ಮ ಸಂಸದರು ವೀರಪ್ಪ ಮೊಯ್ಲಿ ಅವರು ಸಹ ಸುಷ್ಮಾ ಸ್ವರಾಜ್ ಅವರಿಗೆ ಮಾತನಾಡಿ ಅವ್ರ ಕಡೆಯಿಂದನೂ ಬಾಡಿ ಐಡೆಂಟಿಫೈ ಮಾಡೋದಕ್ಕೆ ತರೋದಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಭಾಗದಲ್ಲಿ ನಮ್ಮ ಮುಖಂಡ